ಈ ಹಂಸಿ ಗುಬ್ಬಾಣ ಅಂದ್ರ ಈ ನಾಣ್ಯಾಗ ಆಣಿನ್ನ ಇಲ್ಲ ಅನ್ಸ್ತಾಣ. ಅಂತದ್ರಾಗ ಹಂಸಿ ಗುಬ್ಬಾಣ ಅಂದ್ರೆ ಗೊತ್ತಾನ? ಗಜವೀರ ಗಜವೀರ. ಹಾ, ಏ ಜಂಗಲ್ ಹಕ್ಕಿ ಬಾರೆ, ಜಂಗಲ್ ಹಕ್ಕಿ. ಹೊತ್ತು ನೆತ್ತಿ ಮೇಲೆ ಬಂತು. ಗುಡ್ಡ ಸುತ್ತ ಹಾಕೋದು ಮುಗೀತು. ಆ ಹಂಸಿಗಬ್ಬನ ಪತ್ತೆನ ಹತ್ವಲ್ಲ. ಅವ ಇದ ಕಾಡ್ನಾಗಿರ್ತಾನಂತ ವೀರಪ್ಪ ನಾಯಕರು ಹೇಳಿದ್ರು. ಎಲ್ಲ ನಾಯಕರು ಹೇಳಿದ್ದ. ಆದ್ರ ಅವನ್ ಸುಳುವ ಸಿಗವಲ್ದು. ಕೈ ಕಟ್ಕೊಂಡು ಸುಮ್ಮನಿಲ್ಲ. ಊರಾಣ ಶ್ರೀಮಂತರನ್ನೆಲ್ಲ ದೋಚಿದ್ದಲ್ದ ಮತ್ತೀಗ ಈ ಗಜವೀರನ್ ಸುಳಿಯಾಕೆ ಬಂದಿದ್ಯಾ? ಏ ಹಬ್ಸಿ ಗಬ್ಬಾನ ಅಲ್ಲ ಅಲ್ಲ, ಗಜಶಕ್ತಿಯ ಗಜವೀರ. ನಾನಿನ್ನ ಸುಲಿಗೆ ಮಾಡಕ್ ಬಂದಿದ್ದ ಖರೆ. ಆದ್ರ ನಿನ್ನ ಹತ್ತಿರ ಅನ್ಯಾಯ ದುಡ್ಡು ಬೆಳ್ಳಿ ಬಂಗಾರನಲ್ಲ, ನಿನ್ ಮನ್ಸು ನಿನ್ನ ಹೃದಯ ಸುಲಿಗೆ ಮಾಡಕ್ ಬಂದೀನಿ. ಓಹೋ, ಮಹಾ ನ್ಯಾಯವಂತ ನೀನು. ಈಗ ನೀನು ಊರಾಣ ಶ್ರೀಮಂತನೆಲ್ಲ ದೋಚಿದ್ದು ಬಹಳ ನ್ಯಾಯ ಇದ್ದೇನ? ಇವನು ಸಂಗೊಳ್ಳಿ ರಾಯಣ್ಣ ಅನ್ಯಾಯಕ್ಕೆಂದು ಮನ್ಸು ಮಾಡಂಗಿಲ್ಲ. ಅನ್ಯಾಯ ಮಾಡವನ್ ಕಂಡ್ರ ನೀವು ಸಹಿತ ಉಳಿಸಂಗಿಲ್ಲ. ಅಂದ್ರ ಕೈ ಬಿಟ್ಟು ಹೋಗಿರೋ ಕಿತ್ತೂರ್ನ ತಿರುಗಿ ಪಡ್ಕೊಳಕ ದಂಡ ಕೊಡ್ಸಾಕತ್ತೇನೆ. ಅದರ ಖರ್ಚಿಗೆ ಅಂತ ಇದ್ದಳು ಶ್ರೀಮಂತ ಹತ್ರ ಭಿಕ್ಷೆ ಬೇಡದೆ ಪ್ರೀತಿಯಿಂದ ಕೊಟ್ಟವ್ರ ಕಾಲಿಗೆ ಬಿದ್ದೆ. ಕೊಡ್ಲಾರ್ದ ಮುಚ್ಚಿತ್ತವ್ರ ಮನೆ ಲೂಟಿ ಮಾಡಿದೆ. ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆದು ಒಂದಕ್ಕೆ ಎರಡು ಪಟ್ಟು ವಸೂಲು ಮಾಡಿದ ಹಪ್ತದ ಹಣ ಲೂಟಿ ಮಾಡ್ತಾನೆ. ಅದನ್ನ ನಾಡಿನ ಸೇವೆ ಹೊಟ್ಟಿ ಬಟ್ಟಿಗೆ ಖರ್ಚು ಮಾಡಕತ್ತಾನೆ. ನಾನು ನನ್ನ ಹೆಂಡ್ರ ಮಕ್ಕಳ ಸಲುವಾಗಿ ಹಾಗೂ ನನ್ನ ಗುಂಪಿನ ಸಲುವಾಗಿ ನಾನು ಲೂಟಿ ಮಾಡ್ತೀನಿ. ಕಂಡಲ್ಲಿ ಬಿದ್ದರು ಹೇಸಿಗೆ ತಿಂದು ಬದುಕೋ ನಾಯಿಗೂ ನಿನಗೂ ಏನೋ ವ್ಯತ್ಯಾಸ. ಇಡೀ ಗುಡ್ಡನ ಕಡ್ಕೊಂಡು ಚಿಬೀಳಂಗ್ ಚಿರಾಕ್ ನನಗೂ ಬರ್ತೈತಿ. ಯಾರೋ ಬೇಬರ್ಸ್ ನನ್ನ ಮಕ್ಕಳು ಹೊರಗಿನವ್ರು ಬಂದು ನಮ್ಮ ರಾಜ್ಯ ಕಿತ್ಕೊಂಡ್ರು. ಸಾಲದಕ್ಕ ನಮ್ಮ ಮಗುವನ್ನ ಜೈಲ್ನಾಗಿಟ್ರು. ನಮ್ಮನ್ನೆಲ್ಲ ಅಧಿಕಾರ ದಬ್ಬಾಳಿಕೆ ಮಾಡಕ್ ಬರ್ತಾರ. ಅವ್ರನ್ನ ಲೂಟಿ ಮಾಡು, ಅವ್ರ ಕತ್ತು ಕೈ ಅಂದ್ರ ನಿಜವಾದ ಗಂಡಸಾಗ್ತೀರಿ. ಈಗ ನಾನು ಮಾಡೋದು ಅನ್ಯಾಯ, ಮಹಾ ಅನ್ಯಾಯ. ತುತ್ತ ಅನ್ನಕ್ಕಾಗಿ ಬಡವರು ಶ್ರೀಮಂತರು ಒಳ್ಳೆಯವರು ಕೆಟ್ಟವರು ಅಲ್ಲಾರ್ದ ಎಲ್ಲಾರನ್ನು ದೋಚಿತಿಯಲ್ಲ. ಇದರಿಂದ ಏನ್ ಸಾಧಿಸ್ತಿ? ಎಷ್ಟು ಜನ ಹೆಣ್ಣು ಮಕ್ಕಳ ಶಾಪ ಕಟ್ಕೊಂತಿ? ಎಷ್ಟು ಜನ ಅಕ್ಕ ತಂಗಿಯರನ್ನ ವಿಧವೆಯರನ್ನಾಗಿ ಮಾಡ್ತಿ? ಎಷ್ಟು ಜನ ಕಂದಮ್ಮಗಳನ್ನ ತಂದೆ ತಾಯಿಂದ ಆಗಲಿಸ್ತಿ? ಹೇಳೋ ಗಜವೀರ, ಮಾತಾಡು ಗಜವೀರ. ನಾನು ನ್ಯಾಯವಾದ ಕಾರಣಕ್ಕೆ ಲೂಟಿ ಮಾಡ್ತಾನೆ. ಲೂಟಿ ಮಾಡ ಮುಂದೆ ಇದುವರೆಗೂ ಯಾರನ್ನು ಕೊಂದಿಲ್ಲ. ನಿನ್ನ ಹತ್ರ ಅಪಾರವಾದ ಬಲ ಐತಿ, ಶಕ್ತಿ ಐತಿ, ಬುದ್ಧಿವಂತಿಕೆ ಐತಿ. ಅದನ್ನ ನಾಡಿನ ರಕ್ಷಣಾ ಸಲುವಾಗಿ ಉಪಯೋಗಿಸಿದ್ರ ನಿನ್ನ ಜನ್ಮ ಸಾರ್ಥಕ ಆಗ್ತಿತ್ತು. ಅದನ್ನು ಬಿಟ್ಟು ಕಳ್ಳ ದರೋಡೆಕೋರ ಅನ್ನೋ ಪಟ್ಟ ಕಚ್ಚಿಕೊಂಡಿದ್ದಿ. ಇದು ಒಳ್ಳೇದ? ನಾಳೆ ನಿನಗಿಂತ ಬಲವಂತ ಬಂದು ನಿನ್ನ ಕೊಂದು ಲೂಟಿ ಮಾಡಿದ್ರ ವಯಸ್ಸಾದ ನಿನ್ನ ತಂದೆ ತಾಯಿ ಏನಾದಾರು? ನಿನ್ನ ಹೆಂಡತಿ ಮಕ್ಕಳ ಗತಿ ಏನಾದೀತು ಅಂತ ಒಂದು ಕ್ಷಣ ಯೋಚನೆ ಮಾಡಿದ್ಯಾ ಗಜವೀರ? ಗಜವೀರ,
ಈ ಕಿತ್ತೂರು ನಿನಗೆ ಅನ್ನ ಕೊಟ್ಟೈತಿ, ಉಸಿರಾಡಕ ಗಾಳಿ ಕೊಟ್ಟೈತಿ, ಕುಡಿಯಾಕ ನೀರು ಕೊಟ್ಟೈತಿ, ಇರಾಕ ಭೂಮಿ ಕೊಟ್ಟೈತಿ. ಆದ್ರ ನೀ ಕಿತ್ತೂರಿಗೆ ಏನ್ ಕೊಟ್ಟಿದಿ? ಬರೀ ಹಿಂಸೆ, ನೋವು, ಕಳ್ಳತನ ಇವೇ ಅಲ್ಲ. ರಾಯಣ್ಣ ರಾಯಣ್ಣ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನನ್ನು ಕೊಂದು ಬಿಡು ರಾಯಣ್ಣ, ನಾನಿನ್ನ ಬದುಕಲ್ಲ. ಹುಚ್ಚ, ತಪ್ಪು ಮಾಡೋರೆಲ್ಲರೂ ಸತ್ತೋಗಂಗಿದ್ರ ಈ ಭೂಮಿ ಮೇಲೆ ಯಾರು ಬರ್ತಾನೆ ಇರಲಿಲ್ಲ. ನೋಡು, ನಿನ್ನ ಹತ್ರ ಅಪಾರವಾದ ಬುದ್ಧಿವಂತಿಕೆ ಐತಿ, ಧೈರ್ಯ ಐತಿ, ಶಕ್ತಿ ಐತಿ. ಅದನ್ನ ನಾಡಿನ ರಕ್ಷಣಾ ಸ್ಥಳಕ್ಕೆ ಉಪಯೋಗಿಸು. ನಾಡ ತಾಯಿ ಬಿಡುಗಡೆಗಾಗಿ ಹೋರಾಡ್ತಾರ ನನ್ನ ಜೊತೆ ಕೈ ಜೋಡಿಸು. ರಾಯಣ್ಣ, ನನ್ನ ತಪ್ಪನ್ನು ಒಪ್ಪುತ್ತೀನಿ. ನನ್ನ ಗುಂಪನ್ನು ತಂದು ನಿನ್ನ ಗುಂಪಿಗೆ ಸೇರಿಸ್ತೀನಿ. ಇದು ನನ್ನ ಪ್ರತಿಜ್ಞೆ. ನೀನು ಹೇಳಿದ ಆಜ್ಞೆ ಆಗ ನಾನು ಪಾಲಿಸ್ತೇನೆ. ನನ್ನನ್ನು ನಿನ್ನ ತಮ್ಮ ಅಂತ ಅಪ್ಪುವ ರಾಯಣ್ಣ, ಅಪ್ಪುವ. ಧನ್ಯ ಕನ್ನಡ ಮಾತೆ, ನೀನೇ ಧನ್ಯ. ರಾಯಣ್ಣನಿಗೆ 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 ಕಿತ್ತೂರ ನಾಡಿಗೆ, ಕಿತ್ತೂರ ನಾಡಿಗೆ. ಇದೇನು ರಾಯಣ್ಣ, ನಾವು ಬರೋಗ ದೊಡ್ಡ ಪವಾಡನ ಮಾಡಿಬಿಟ್ಟಿಯಲ್ಲ. ಇನ್ನು ಕೂಡಾಕ ಗಜವೀರ. ಯಾವ ಘಟಕಕ್ಕೂ ಬಂದೂಕಿಗೂ ಹೆದರದೆ ಎದೆ, ಬಾಗದೆ ತಲೆ. ಚನ್ನಬಸು, ವಿಶ್ವಾಸ, ಪ್ರೀತಿ ಬಾಗೆ ಬಗಬೇಕಾಗುತ್ತೆ. ಚನ್ನಬಸು, ಬಾಗೆ ಬಗಬೇಕಾಗುತ್ತದೆ. ನಾನು ಈ ನಾಡಿನ ತಾಯಿ ಸೇವೆ ಮಾಡೋಕೆ ಇನ್ನು ಮುಂದೆ ನಾ ತಯಾರಾಗಿದ್ದೀನಿ. ಇದೇ ನನ್ನ ಗುರಿ. ಶಬಾಷ್ ಗಜವೀರ, ಶಬಾಷ್. ನಿಮ್ಮಂತ ವೀರ ಬೆಂಬಲ ನಮಗಿದ್ದರೆ ನಮ್ಮ ಗುರಿ ನಾವು ಬೇಗನೆ ಸಾಧಿಸುತ್ತೇವೆ. ಅದಲ್ದ ನೇಗನಾಳ, ಕುಂದಾಪುರ, ಬೆಳವಡಿಯಾಗ ಸಾಕಷ್ಟು ಜನ ನಮ್ಮನ್ನ ಸೈನ್ಯ ಸೇರಾಕ ತಯಾರಿ ಅದಾರ. ಅದಲ್ದ ಎಲ್ಲ ನಾಯಕನು ನನಗ ಭೇಟಿಯಾಗಿದ್ದ. ಹೌದಾ? ಏನ್ ಹೇಳ್ದ ಎಲ್ಲ ನಾಯಕ? ತನ್ನ ಜನರೆಲ್ಲ ಕೂಡಿಸಿ ಬ್ಯಾರೆ ಬ್ಯಾರೆ ಕಡೆ ಇಟ್ಟಾನಂತ. ನಾವು ಹೇಳಿದ ಕೂಡಲೇ ಕರೆದುಕೊಂಡು ಬರ್ತೇವೆ ಅಂದ. ಫಲೆ ಎಲ್ಲ ನಾಯಕ, ಫಲೆ. ಆದ್ರ ಎಲ್ಲ ನಾಯಕ ಒಂದು ಕೆಟ್ಟ ಸುದ್ದಿ ಹೇಳುವುದಾರ. ಎಲ್ಲ ನಾಯಕ ಕೆಟ್ಟ ಸುದ್ದಿ ಹೇಳಿಲ್ಲ. ಅದೇನು ಹೇಳಿ ಚನ್ನಬಸು? ನರಿಬುದ್ಧಿ ಬ್ರಿಟಿಷರು ನಿನ್ನ ಹಿಡಿಯಕ್ಕೆ ಆಗೋದಿಲ್ಲ ಅಂತ ಗೊತ್ತಾದ ಮೇಲ ನಾಡಿನ ತುಂಬಾ ಡೊಂಗ್ರ ಸಾರಿಸಿ ರಾಯಣ್ಣನನ್ನು ಜೀವಂತವಾಗಿ ಅಥವಾ ಕೊಂದು ತಂದವರಿಗೆ ಮನೆ, ಹೊಲ, ಉಂಬಳೆ ಕೊಡೋದಲ್ಲ, ಸಾವಿರಾರು ರೂಪಾಯಿ ಲಂಚ ಕೊಡ್ತಾರಂತ. ಅದರ ಆಸೆಕ ಬಿದ್ದ ಹಳ್ಳ್ಯಾಳದ ಪರಸ್ಯ ನಿನ್ನ ಹಿಡಿದು ತರ್ತೇನೆ ಅಂತ ಮಾತು ಕೊಟ್ಟು ಪ್ರತಿಜ್ಞೆ ಮಾಡ್ಯಾನಂತ. ಹೇಳಿ ನನ್ನ ಮಕ್ಕಳು, ಹೇಳಿ ನನ್ನ ಮಕ್ಕಳು, ತಮ್ಮ ಕೈಲಿ ಆಗದ್ದಕ್ಕ ನಮ್ಮೊಳಗ ಬೆಂಕಿ ಹಚ್ಚಕತ್ತಾರ. ಆ ನರಿಬುದ್ಧಿ ಅಂಗ್ರೇಜರಿಗೆ ಸರಿಯಾದ ಪಾಠ ಕಲಿಸಿ ಬರ್ತೀನಿ. ನನ್ನನ್ನು ಹಿಡಿದು ಕೊಡ್ತೇನೆ ಅಂತ ಒಪ್ಪಿಕೊಂಡು ಹಳ್ಳ್ಯಾಳದ ಪರ್ಷನ್ ರುಂಡ ಕತ್ತರಿಸಿ ಬರ್ತೀನಿ. ಹೋಗಿ ಬರ್ತೀನಿ. ಬೇಡ ರಾಯಣ್ಣ, ನಾನು ಬರ್ತೀನಿ. ಆ ಪರ್ಷನ ಹೆಡೆ ಮುರಿದು ಕಟ್ಟಿ ಹೊತ್ತುಕೊಂಡು ಬರೋಣ. ಯಾರು ಬೇಡ. ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ, ಕಿತ್ತೂರು ನಾಡಿನ ಮಕ್ಕಳ ಮಾನಾಭಿಮಾನದ ಪ್ರಶ್ನೆ. ನನ್ನನ್ನು ಹಿಡಿದು ಕೊಡ್ರಿ ಅಂತ ಸಾರಿದ ಕಂಪನಿ ಸರ್ಕಾರಕ್ಕ ನಾನಾ ಸರಿಯಾದ ಉತ್ತರ ಕೊಟ್ಟು ಬರ್ತೀನಿ. ಹರ ಹರ ಮಹಾ